ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಾರ್ತ್ರಿ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ವಿತೌಟ್ ಬಟರ್ ಪೆಪ್ಪರ್ ಆ್ಯಂಡ್ ಓವನ್ ಇಲ್ದಂಗೆ ಕುಕ್ಕರ್ನಲ್ಲಿ ಹೇಗೆ ಸಾಫ್ಟ್ ಆಗಿರುವಂತಹ ವೆನಿಲಾ ಕೇಕ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 2 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಅನಂತರ ಒಂದು 3/4 ಬೌಲಷ್ಟು ಶುಗರ್ನ ಹಾಕ್ಕೊತಿದ್ದೀನಿ. ಶುಗರ್ ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕಂದರೆ 1 ಕಪ್ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಸಾಕು ಅಂತ ಅಂದರೆ 1/2 ಕಪ್ಪಾದರೂ ಸಹ ಹಾಕ್ಕೊಬೋದು. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇದಕ್ಕೆ ನೆಕ್ಸ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದೆರಡನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಒಂದು 1/4 ಬೌಲಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಪೇಸ್ಟ್ ರೆಡಿಯಾಗಿದೆ. ಇದು 3 ಆಯಿಲು, ಶುಗರು ಮತ್ತು ಎಗ್ಗನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಕಾದಾರಿಸಿರೋಂತಹ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಈ ಬೌಲ್ ಏನು ಮೆಜರ್ಮೆಂಟಿಗೆ ತೊಗೊಂಡಿದ್ವಿ ಅಲ್ವಾ ಶುಗರ್ನೆಲ್ಲ, ಸೊ ಅದೇ ಬೌಲಲ್ಲೇ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಬೇಕಿಂಗ್ ಪೌಡರ್ 1 ಸ್ಪೂನಷ್ಟು, 1.5 ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ಪೂನ್ ಚಿಕ್ಕದಾಗಿತ್ತು, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಬೇಕಾಗತ್ತೆ. ನಂತರದಲ್ಲಿ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಈ ಟ್ಯೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ಚರ್ಗೆ ಹಾಕ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಅದು ಡೈರೆಕ್ಟಾಗಿ ಹಾಕಿದರೆ ಒಂಥರ ಅಂಟ್ಕೊಂಡಂಗಿರುತ್ತೆ. ಸೊ ಈ ಥರ ಹಾಕಿದರೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡು ಇದನ್ನು ಕೂಡ ಅದಕ್ಕೆ ಹಾಕ್ಕೊಬೇಕಾಗತ್ತೆ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬಟರ್ ಪೇಪರ್ ಇಲ್ಲ ಅಂತಂದರೆ ನಾನಿಲ್ಲಿ A4 ಶೀಟ್ ಬರುತ್ತಲ್ವ, ಅದಕ್ಕೆ 2 ಕಡೆ ಚೆನ್ನಾಗಿ ಆಯಿಲ್ನ ಹಚ್ಕೊಬೇಕು. ನೋಡಿ, ನೀಟಾಗಿ 2 ಸೈಡು ಆಯಿಲ್ನ ಹಚ್ಕೊಂಡು ಆ ಪಾತ್ರೆ ಶೇಪ್ಗೆ ಅದನ್ನು ಸರ್ಕಲ್ಲು ಕಟ್ ಮಾಡಿಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೊಂಡು ಬಟರ್ ಪೇಪರ್ ಥರನೇ ಇದು ಕೂಡ ಆಗುತ್ತೆ. ಚೆನ್ನಾಗಿ ಬರುತ್ತೆ, ಕೇಕ್ ಹಿಡಿಯೋದಿಲ್ಲ, ಏನೂ ಆಗೋದಿಲ್ಲ. ನೀಟಾಗಿ ಆಯಿಲ್ನ ಮಾತ್ರ ಸ್ಪ್ರೆಡ್ ಮಾಡಬೇಕು. ಸೊ ಇವಾಗ ಇದು ಬ್ಯಾಟರ್ ಕೂಡ ರೆಡಿಯಾಗಿದೆ, ಕೇಕ್ದು ಬ್ಯಾಟರು. ಈ ಪಾತ್ರೆಗೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಬ್ಯಾಟರ್ ಏನಿದೆ ಅದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಪ್ಲೇಟ್ ಮೇಲೆ ಆ ಬ್ಯಾಟರ್ನ ಇಡ್ತಾಯಿದ್ದೀನಿ. ಸೊ ನಿಮಗೆ ಡೈರೆಕ್ಟಾಗಿ ಕೂಡ ಇಡ್ಬೋದು, ಉಪ್ಪು ಹಾಕಬೇಕು ಅಂತಲೂ ಇಲ್ಲ. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕ್ತಾ ಇಟ್ಟರು ಓಕೆ. ಮೇಲ್ಗಡೆ ವಿಷಲ್ ತೆಗೆದುಬಿಟ್ಟು ಒಂದು 45 to 50 ಮಿನಿಟ್ಸ್ ಅಷ್ಟು ಬೇಕ್ ಮಾಡ್ಕೊಬೇಕಾಗತ್ತೆ. ಮಾಡಿಕೊಂಡ್ರೆ ನೋಡಿ, ಸ್ಪಾಂಜಿ ಆಗಿರೋಂತಹ ವೆನಿಲಾ ಕೇಕ್ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನನ್ನ ಮಗ ಅರ್ಜೆಂಟ್ ಮಾಡಿದ್ದಕ್ಕೆ ನಾನು ಬಿಸಿ ಬಿಸಿಯಾಗಿರೋದನ್ನೇ ಹಾಗೆ ತೆಗಿತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾಡಿಬಿಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.